Hello students, welcome back to my channel. In today's class, we'll start chapter 2, Reconstitution of Partnership Firm, that is admission of a partner. First, we'll see the meaning of admission of a partner. Think that there are two persons, A and B, and these two persons have started one partnership firm. Okay. Now, this A and B are the partners of this partnership firm. After some time, they have decided to add one more partner into their business firm. ಸೊ ಒನ್ ಮೋರ್ ಪಾರ್ಟ್ನರ್ ಅನ್ನ ಆಡ್ ಮಾಡ್ಬೇಕಂತ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಈ ಒನ್ ಮೋರ್ ಪಾರ್ಟ್ನರ್ ಅನ್ನ ಜಾಯಿನ್ ಮಾಡುವುದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಫಾರ್ ಎಕ್ಸಾಂಪಲ್, ದೀಸ್ ಟೂ ಪೀಪಲ್ ಹ್ಯಾವ್ ಡಿಸೈಡೆಡ್ ಟು ಎಕ್ಸ್ಪಾಂಡ್ ಯರ್ ಬಿಸ್ನೆಸ್. ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ದಾರೆ. ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೆ ಅಡಿಷನಲ್ ಕ್ಯಾಪಿಟಲ್ ಬೇಕು, ಅಡಿಷನಲ್ ಮ್ಯಾನೇಜರ್ ಹೆಲ್ಪ್ ಬೇಕು, ಇಲ್ಲಾದ್ರೆ ತಮ್ಮ ಬಿಸ್ನೆಸ್ ಅನ್ನ ಮತ್ತು ಒಳ್ಳೆ ರೀತಿಯಲ್ಲಿ ಅದನ್ನ ನಡೆಸ್ಬೇಕಂತ ಒನ್ ಮೋರ್ ಟ್ಯಾಲೆಂಟೆಡ್ ಸ್ಕಿಲ್ಡ್ ಪಾರ್ಟ್ನರ್ ಅನ್ನ ಜಾಯಿನ್ ಮಾಡ್ಬೇಕಂತಿದ್ದಾರೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್, these two people have decided to add one more partner into their business, that is Mr. C. So admitting a new partner into the business, that is called admission of a partner. ಮೊದಲು ಎ ಅಂಡ್ ಬಿ ಪಾರ್ಟ್ನರ್ಸ್ ಇದ್ರು, ಈಗ ಅವ್ರೇನ್ ಮಾಡಿದ್ದಾರೆ, ನ್ಯೂ ಪಾರ್ಟ್ನರ್ ಅನ್ನ ಅಡ್ಮಿಟ್ ಮಾಡಿದ್ದಾರೆ ತಮ್ಮ ಬಿಸ್ನೆಸ್ ಫರ್ಮ್ಗೆ. ದಟ್ ಈಸ್ ಕಾಲ್ಡ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಸೊ ಮೊದ್ಲೇನಾಗ್ತಿತ್ತು, ಏನೇ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅದರದವರು ಎರಡು ಪಾಲನ್ನ ಮಾಡ್ತಿದ್ರು. ದಟ್ ಈಸ್ ಫಾರ್ ಮಿಸ್ಟರ್ ಎ ಅಂಡ್ ಮಿಸ್ಟರ್ ಬಿ. ಫಾರ್ ಎಕ್ಸಾಂಪಲ್, 90 ರುಪೀಸ್ ಏನಾದ್ರು ಪ್ರಾಫಿಟ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಎರಡು ಪಾಲ್ ಮಾಡ್ತಿದ್ರು. ದಟ್ ಈಸ್ ಮಿಸ್ಟರ್ ಎ ಅಂಡ್ ಮಿಸ್ಟರ್ ಬಿ. ಫಾರ್ ಎಕ್ಸಾಂಪಲ್, ಪ್ರಾಫಿಟ್ ಅನ್ನ ಅವರು 1:1 ಗೆ ಶೇರ್ ಮಾಡ್ತಿದ್ರು. ಸೊ Mr. A will get 45 out of 90 and Mr. B also will get the same amount, that is 45, before admitting a new partner. ಈಗ ಏನ್ ಮಾಡಿದ್ದಾರೆ, ನ್ಯೂ ಪಾರ್ಟ್ನರ್ ಅನ್ನ ಬಿಸ್ನೆಸ್ ಗೆ ಆಡ್ ಮಾಡಿದ್ದಾರೆ. ಅಂದ್ರೆ ಬಿಸ್ನೆಸ್ ಈಗ ಎಷ್ಟು ಪ್ರಾಫಿಟ್ ಆಗ್ತದೆ ಅದರದ್ದು 3 ಪಾರ್ಟ್ಸ್ ಅನ್ನ ಮಾಡಬೇಕು, 3 ಶೇರ್. ದಟ್ ಈಸ್ A, B and C will take the same amount, that is 90 rupees. ಈಗ 90 rupees ನ ಎಷ್ಟು ಪಾರ್ಟ್ ಮಾಡಬೇಕು, 3. ಮಿಸ್ಟರ್ ಎ, ಮಿಸ್ಟರ್ ಬಿ ಅಂಡ್ ಮಿಸ್ಟರ್ ಸಿ. ಸೊ ಈ ಪ್ರಾಫಿಟ್ ಅನ್ನ ಶೇರ್ ಮಾಡ್ಬೇಕಂದ್ರೆ ಅವರಿಗೆ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡಿ. ಮೊದ್ಲೇನ್ ಮಾಡ್ತಿದ್ರು, ಫಾರ್ ಎಕ್ಸಾಂಪಲ್ 1:1 ಅಲ್ಲಿ ಪ್ರಾಫಿಟ್ ಅನ್ನ ಶೇರ್ ಮಾಡ್ತಿದ್ರು. ಈಗ ಏನ್ ಪ್ರಾಫಿಟ್ ಅಮೌಂಟ್ ಆಗಿದೆ ಅದರದ್ದು ಈಗ 3 ಪರ್ಸನ್ ಅಲ್ಲಿ ಡಿವೈಡ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಫೈಂಡ್ ಅ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ದಟ್ ಈಸ್ ಕಾಲ್ಡ್ NPSR, new profit sharing ratio. We'll take, for example, 1:1:1. This is the new profit sharing ratio. So, ಈಗ 90 rupees ಅನ್ನ 1:1:1 ದಲ್ಲಿ distribute ಮಾಡಬೇಕು. So, Mr. A will get now 30 rupees out of 90 and B will get 30 rupees and C will get 30 rupees. ಸೊ ಬಿಫೋರ್ ಅಡ್ಮಿಟಿಂಗ್ ದಿಸ್ ಸಿ ಪಾರ್ಟ್ನರ್, ಎ ಪಾರ್ಟ್ನರ್ ಗೆ ಎಷ್ಟು ಸಿಕ್ತಿತ್ತು, 90 ರುಪೀಸ್ ಪ್ರಾಫಿಟ್ ಆಗಿದ್ರೆ 45 ರುಪೀಸ್ ಮತ್ತು ಮಿಸ್ಟರ್ ಬಿ ಗೆ 45. ಸೊ ನ್ಯೂ ಪಾರ್ಟ್ನರ್ ಜಾಯಿನ್ ಮಾಡಿದ್ಮೇಲೆ ಅವ್ರೇನಾಗಿದೆ, ಪ್ರಾಫಿಟ್ ಅಲ್ಲಿ ಕಡಿಮೆ ಭಾಗ ಸಿಗ್ತಾ ಇದೆ, ದಟ್ ಇಸ್ 30 ರುಪೀಸ್ ಅಂಡ್ 30 ರುಪೀಸ್. ಅಂದ್ರೆ ಅವ್ರದೇನ್ ಪ್ರಾಫಿಟ್ ಅಲ್ಲಿ ಏನ್ ಅಷ್ಟು ಭಾಗ ಇತ್ತು ಅದರದ್ದು ಸ್ವಲ್ಪ ಭಾಗವನ್ನ ಅವ್ರು ಏನ್ ಮಾಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿ ನ್ಯೂ ಪಾರ್ಟ್ನರಿಗೆ ಅದನ್ನ ಕೊಟ್ಟಿದ್ದಾರೆ. ದಟ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸ್ share. Okay, let's see the meaning of admission of a partner. When a firm requires additional capital or managerial help or both for the expansion of its business, a new partner may be admitted to supplement its existing resources. What is this new profit sharing ratio? When a new partner is admitted, he acquires his share in profits from the old partners. In other words, on the admission of a new partner, old partners sacrifice a share of their profit in favor of a new partner. Calculate this new profit sharing ratio or new ratio. The formula is new share is equal to old share minus sacrifice
share. So let's solve the problem on new profit sharing ratio under different situations. So the first situation or the first case is when the old ratio of old partners and share of new partner is given. Let's see one example. Anil and Vishal are partners sharing profits in the ratio of 3 is to 2. ಟೂ ಪಾರ್ಟ್ನರ್ಸ್ ಇದ್ದಾರೆ ಅನಿಲ್ ಅಂಡ್ ವಿಶಾಲ್. ಸೊ ಪ್ರಾಫಿಟ್ ಅನ್ನ ಅವರು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಮೊದಲು 3:2. ದಟ್ ಈಸ್ ಅನಿಲ್ ಭಾಗ ಎಷ್ಟಾಗುತ್ತೆ? ಅನಿಲ್ ಶೇರ್ ಇಸ್ 3/5 and Vishal is 2/5. 3:2 ಅಂದ್ರೆ 3 plus 2 5 ಆಗಿದೆ. 3/5 and 2/5. They admitted Sumit as a new partner. Okay, they have admitted a new partner, Mr. Sumit. 1/5 share in the future profits of the business. But Sumit in a share is to 1/5. Calculate new profit sharing ratio of all partners. Profit total share ಎಷ್ಟು? ಇಲ್ಲಾಂದ್ರೆ ಅವರು ಎಷ್ಟು ಶೇರ್ ಅನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು think that let the total share 1. So total profit 1 ಅಂತ ತಿಳ್ಕೊಳ್ಬೇಕು. ಸೊ ಈ ಪ್ರಾಫಿಟ್ 1 ಅಲ್ಲಿ 1/5 ಭಾಗ ನಾವು ಯಾರಿಗೆ ಕೊಡ್ಬೇಕು? ಮಿಸ್ಟರ್ ಸುಮಿತಿಗೆ. ಓಕೆ, ಟೋಟಲ್ ಶೇರ್ ಇಲ್ಲಾಂದ್ರೆ ಟೋಟಲ್ ಪ್ರಾಫಿಟ್ ಅನ್ನ 1 ಅಂತ ನೀವು ಇಮ್ಯಾಜಿನ್ ಮಾಡ್ರಿ. ಆ 1 ರೂಪಿಯಲ್ಲಿ 1 ರೂಪಿಯ 1/5 ಭಾಗವನ್ನ ಯಾರಿಗೆ ಕೊಡ್ಬೇಕು ನಾವು? ಸುಮಿತಿಗೆ. ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಸುಮಿತ್ ಶೇರ್ ಇಸ್ 1/5. ಸೊ ಈಗ ಎಷ್ಟು ಉಳಿತಂತ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ರಿಮೈನಿಂಗ್ ಶೇರ್ ಇಸ್ ಈಕ್ವಲ್ ಟು 1 minus 1/5. ಸೊ ಈ ಟೋಟಲ್ ಪ್ರಾಫಿಟ್ ಅಮೌಂಟ್ ಇಂದ ಸುಮಿತ್ ಶೇರ್ ಅನ್ನ ಮೈನಸ್ ಮಾಡ್ರಿ. ಸೊ ಎಷ್ಟಾಗತ್ತೆ? 4/5. Understood how we have to calculate? 1/1 minus 1/5. ಸೊ 5 ಮತ್ತು 1 LCM 5 ಆಯ್ತು. ಸೊ ಇದನ್ನ 5 ಈಕ್ವಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 5 into 5. 5 ones are 5 minus ಇಲ್ಲಿ c. So 5 ಇಂದ 1 ಅನ್ನ ಮೈನಸ್ ಮಾಡ್ರಿ, you will get 4/5. So the remaining share is 4/5. Okay, got this? How we have to calculate this remaining share? 1 minus 1/5. Now calculate this new ratio. So to calculate this new ratio, formula is remaining share into old share. ಫಸ್ಟ್ ಪಾರ್ಟ್ ನಲ್ಲಿ ಯಾರಿದ್ದಾರೆ? ಮಿಸ್ಟರ್ ಅನಿಲ್. ಸೊ ರಿಮೈನಿಂಗ್ ಶೇರ್ ಈಗಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ದಟ್ ಈಸ್ 4/5. ದಟ್ ಈಸ್ 4/5 ಇಂಟು ಓಲ್ಡ್ ಶೇರ್. ಅನಿಲನ ಓಲ್ಡ್ ಶೇರ್ ಎಷ್ಟು? 3:2 ಅಂದ್ರೆ ಎಷ್ಟಾಗುತ್ತೆ? 3/5 ಇಂಟು 3/5 ಮಲ್ಟಿಪ್ಲೈ ಮಾಡ್ರಿ. 4 into 3. ಓಕೆ, 4/5 into 3/5. 4 3s are 12 and 5 5s are 25. So Anil's new share is 12/25. Okay, write like this. 12/25. Next, Vishal. 4/5 into Vishal's old share. Old share is to Vishal into 2/5. That is 3:2 ಅಂದ್ರೆ 2/5 ಆಗುತ್ತೆ. ಸೊ ಇಲ್ಲಿ ಬರೀರಿ 2/5. Multiply it. 4 2s are 8, 5 5s are 25. So the Vishal new share is 8/25. And Sumit already they have given, that is 1/5. So now we have calculated new share of Anil, Vishal and Sumit. Anil is to 12/25, Vishal 8/25 and Sumit they have mentioned in the problem, that is 1/5. Therefore, new profit sharing ratio of Anil, Vishal and Sumit is, so ಇದನ್ನು 1 by 1 ಬರೀರಿ. 12/25 is to 8/25 is to 1/5. So ಇದರ LCM ತೆಗೀರಿ.
25, 25 and 5. So ಎಷ್ಟಾಗುತ್ತೆ? 5 5s are 25, 5 5s are 25, 5 ones are 5, 5 ones are 5, 5 ones are 5. So ಎಷ್ಟಾಯ್ತು? 5 into, so ಇದನ್ನ multiply ಮಾಡ್ರಿ. 5 into 5. ಎಷ್ಟಾಯ್ತು total? 25. So LCM is 25. Right here, 12 is to 8 to 5 there. 5 there multiply ಮಾಡಬೇಕು. 5 into 1 into 5. So ಎಷ್ಟಾಯ್ತು? 5 ones are 5. So now the profit sharing ratio is same. This 12 is to 8 is to 5. Like this, we have to calculate new profit sharing ratio when old ratio of old partners and share of new partner is given in the problem. So first we have to take the total share. Let the total share or the total profit 1. From that you have to, from this 1, you have to minus the new partner share. And whatever the remaining share you will get, by taking that you have to calculate new ratio or new share, that is remaining share into old share, and you will get new profit sharing ratio. Here we have got 12 is to 8 is to 5. Second case is when sacrifice share of all partners are given. Let's see an example. Arun and Varun are partners sharing profits and losses in the ratio of 3 is to 2. They admitted Tarun in the partnership for 1/5, which he acquires in the proportion of 2 upon 5 and 1 upon 5 from Arun and Varun. Calculate new ratio. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಓಲ್ಡ್ ರೇಷಿಯೋ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ 3 is to 2. ಮತ್ತು ನ್ಯೂ ಪಾರ್ಟ್ನರಿಗೆ ಎಷ್ಟು ಶೇರ್ ಅನ್ನ ಕೊಟ್ಟಿದ್ದಾರೆ? ದಟ್ ಈಸ್ ತರುಣ್ has got 1/5 share. Addition to that, they have given sacrificed share. Sacrificed share is Arun 2 upon 15 and Varun 1 upon 15. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ದಾರೆ ಅವರು? ಸ್ಯಾಕ್ರಿಫೈಸ್ ಶೇರ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಯಾಕ್ರಿಫೈಸ್ ಶೇರ್ ಅನ್ನ ಕೊಟ್ಟಿದಾಗ how you have to calculate this new profit sharing ratio? Let's see the solution. So new share is equal to old share minus sacrifice share. Old share ಅನ್ನ ಕೊಟ್ಟಿದ್ದಾರೆ, that is 3 is to 2, 3 is to 2. ಹಾಗೆ sacrifice shares ಸಹ ಕೊಟ್ಟಿದ್ದಾರೆ, that is Arun 2 upon 15 and Varun 1 upon 15. So easily now new profit sharing ratio ಅನ್ನ calculate ಮಾಡಬಹುದು. So new share is equal to old share minus sacrifice share. First we'll calculate Arun's new share. Old share is to 3 is to 2. 3 is to 2 ಅಂದ್ರೆ ಎಷ್ಟಾಗುತ್ತೆ? Arun 3 upon 5 and Varun 2 upon 5. So Arun's old share is 3 upon 5 and sacrifice share is 2 upon 15. Okay. 3 upon 5 minus 2 upon 15. So ಈ 5 ಮತ್ತು 15 ನ LCM ಎಷ್ಟಾಗುತ್ತೆ? 15. So 15 ಅಂದ್ರೆ ಹೇಗೆ ಮಾಡ್ತೀರಿ? 15. ಸೊ ಇಲ್ಲಿ 15 ಮಾಡ್ಬೇಕಂದ್ರೆ ಇಂಟು 3, 15 ಆಯ್ತು, ಸೇಮ್ ಇಲ್ಲಿ 3. ಸೊ 9 minus 2 upon 15. ಸೊ 9 ಇಂದ minus 2 ಮಾಡ್ರಿ, you will get 7 upon 15. So Arun's new share is 7 upon 15. Next is Varun's new share. Old share of Varun is 2 upon 5 and sacrifice share is 1 upon 15. Okay, 2 upon 5 minus 1 upon 50. So ಇದನ್ನು ಸಹ LCM 15 ಆಗುತ್ತೆ. ಸೊ ಇದನ್ನ ಈಕ್ವಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 5 3s are 15 ಆಯ್ತು, ಸೇಮ್ ಹಿಯರ್ 3 2s are 6. ಓಕೆ, 6 ಹೇಗೆ ಬಂತಂತ ಗೊತ್ತಾಯ್ತು?
3 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, 3 2s are 6. Here ಸೇಮ್ 15 ಇದೆ, ಅನಂತರ ಡೈರೆಕ್ಟ್ ಆಗಿ 1 ತಗೊಳ್ಬೇಕು. From 6 minus 1 we will get 5. 5 upon 15. So therefore new ratio of Arun, Varun and Tarun is Arun share is 7 upon 15 is to Varun is 5 upon 15 and Tarun given in the problem, that is 1 upon 50. So ಈ 15 5 LCM ತೆಗೆದ್ರೆ ಎಷ್ಟಾಗುತ್ತೆ 50. So ಇದರದ್ದು ಸೇಮ್ 7 is to 5. ಇದನ್ನ ಮಲ್ಟಿಪ್ಲೈ ಮಾಡಿ. 5 3s are 15 ಆಯ್ತು, 3 1s are 3. So ratio ಎಷ್ಟಾಯ್ತು 7 is to 5 is to 3. Got this calculation? If you have any doubts, please write in comment. Remaining two cases we'll see in next video. Please do like, share and subscribe my channel. Thank you everyone.